ರೋಣ ತಾಲೂಕಿನ ಮಣಸಗಿ ಗ್ರಾಮದ ನಿಂಗಬಸಪ್ಪ 30 ವರ್ಷಗಳ ಕಾಲ ಆರ್ಎಸ್ಎಸ್ನಲ್ಲಿ ಕೆಲಸ ಮಾಡಿ ಕಾಂಗ್ರೆಸ್ ಪಕ್ಷದ ಸಚಿವರಾದ ಶಿವಾನಂದ ಪಾಟೀಲ್ ಅವರ ಸಮ್ಮುಖದಲ್ಲಿ ನಿಂಗಬಸಪ್ಪ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಇಲ್ಲಿ ಮುಂತಾದವರು ಹಿರಿಯರು, ನಾಯಕರು, ಕಾಂಗ್ರೆಸ್ನ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಭೀಮಾಶಂಕರ್ ನಗಡಟ್ಟಿ. ಮಣಸಗಿ ಗ್ರಾಮದ 30 ವರ್ಷದಿಂದ ಆರ್ಎಸ್ಎಸ್ ಅಲ್ಲಿ ಕೆಲಸ ಮಾಡಿದಂತ ನಿಂಗಬಸಪ್ಪ ಬಾಣದವರು ಇವತ್ತು ಆರ್ಎಸ್ಎಸ್ ಡ್ರೆಸ್ ಮೇಲೆ ಇವತ್ತು ಕಾಂಗ್ರೆಸ್ ಸಿದ್ಧಾಂತವನ್ನು ಮೆಚ್ಚಿ ಕಾಂಗ್ರೆಸ್ ಆರ್ಎಸ್ಎಸ್ ಕಾಂಗ್ರೆಸ್ ಅಂತ ಹೇಳಿದ್ರಲ್ಲ, ಅದಕ್ಕೆ ಸಾಕ್ಷಿಯಾಗಿ ಕಾಂಗ್ರೆಸ್ ನಲ್ಲಿ ಹಿಂದುತ್ವ ಬಗ್ಗೆ ಒಳ್ಳೆಯ ಸ್ನೇಹಿತರಾದ ನಿಂಗಬಸಪ್ಪ ಬಾಣದವರಿಗೆ ನಮ್ಮ ನರಗುಂದ ಬ್ಲಾಕ್ ಹಾಗೂ ಒಳಾರ ಬ್ಲಾಕ್ ವತಿಯಿಂದ ಎಲ್ಲ ಕಾರ್ಯಕರ್ತರ ಪರವಾಗಿ, ನನ್ನ ನಾಯಕರ ಪರವಾಗಿ, ಎಲ್ಲ ಗುರು ಹಿರಿಯರ ಪರವಾಗಿ ಅವರಿಗೆ ಸ್ವಾಗತ ಮಾಡಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಪಕ್ಷಕ್ಕೆ ಸೇರ್ಪಡೆ ಅವರನ್ನ ಪಕ್ಷಕ್ಕೆ ನಮ್ಮ ಬ್ಲಾಕ್ ಅಧ್ಯಕ್ಷರಂತ ಕೋಳೂರು ಸ್ವಾಗತ ಮಾಡಬೇಕು. ಉಳಿಗಳು ಗ್ರಾಮ ಪಂಚಾಯತಿಯ ಸದಸ್ಯರಾದ ಪ್ರಕಾಶ್ ಕರಿಮೇರಿಯವರು ಕೂಡ ವೇದಿಕೆ ಮೇಲೆ ಬರಬೇಕು. ಸಾಕು, ಆಮೇಲೆ ತದನಂತರ ಮತ್ತೆ ಸೇರ್ಪಡೆ ಮಾಡೋಣ. ಸಾಂಕೇತಿಕ ಸಾಕೀಗ ಕಾರ್ಯಕ್ರಮ ಪ್ರಾರಂಭ ಮಾಡ್ತೇವೆ. ದಯವಿಟ್ಟು ಸಾಕ ಅಲ್ಲಲ್ಲ ಪ್ರಚಾರ ಆಗಿದೆ. ಒಂದು ಸತಿ ಮೋದಿಜಿಯವರು ದೇಶದ ನಮ್ಮ ಕರ್ನಾಟಕ ಭಾಗಕ್ಕೆ ನರಗುಂದ ಕ್ಷೇತ್ರಕ್ಕೆ ಬಂದು ನೋಡಿದ್ರೆ ಎಷ್ಟು ಭ್ರಷ್ಟಾಚಾರ ಆಗಿದೆ ಗೊತ್ತಾಗೈತೆ. ಯಾರಿಗೆ ಭ್ರಷ್ಟಾಚಾರ ಅಂತಂದ್ರ ಒಂದು ಸರ್ಕಾರವನ್ನು ಕೆಡವಿ ಮತ್ತೊಂದು ಸರ್ಕಾರವನ್ನು ರಚನೆ ಮಾಡುವಂತಂದ್ರ ಕರ್ನಾಟಕ ಸರ್ಕಾರಕ್ಕೆ ಎಷ್ಟು ತೊಂದರೆ ಆಕೈತಪ್ಪ ಅಂತಂದ್ರ ಅದು ಹೇಳ್ಕೊಳಕ ಆರ್ಥಿಕ ಪರಿಸ್ಥಿತಿಯಿಂದ ತೊಂದರೆ ಆಗಿದೆ. ಅದಕ್ಕೆ ಬಾರಿಸ್ಬೇಕಂತ ಅಂತೇಳಿ ನೀವು ಒಂದು ಸತ್ಯವನ್ನು ಮಾತಾಡ್ತೀನಿ. ಕಾಂಗ್ರೆಸ್ನವರು ಗ್ಯಾರಂಟಿ ಘೋಷಣೆ ಮಾಡ್ಲಿಕ್ಕೆ ಅಂತಂದ್ರು ಒಳ್ಳೆ ಕಾಂಗ್ರೆಸ್ ಸರ್ಕಾರ ಬಂದೇ ಬರ್ತಿತ್ತು, ಬಿಜೆಪಿ ಸರ್ಕಾರ ಬರ್ತಿದ್ದಿಲ್ಲ. ಅಷ್ಟು ಬ್ಯಾಸರ ಆಗಿದ್ರು. 40% 40% ಅಂತೇಳಿ ಬಿಜೆಪಿ ಕಾಂಗ್ರೆಸ್ ಸರ್ಕಾರ, ಅದು ತಪ್ಪದ್ರ ಖಂಡಿಸ್ತೀನಿ. 70% ಕಮಿಷನ್ ಭ್ರಷ್ಟಾಚಾರ ಮಾಡಿದ್ರು. ನನಗೆ ಒಂದೆರಡು ಮಾತನ್ನ ಮುಗಿಸ್ತೀನಿ.